ಇವತ್ತು ಸಂಜೆ ನಮ್ಮ ಒಂದಷ್ಟು ವಕೀಲರ ಗುಂಪು ಜೊತೆನಲ್ಲಿ ಕೆಆರ್ಎಸ್ ಪಕ್ಷದವರು ಸಮಾನ ಮನಸ್ಕರು ಎಲ್ಲ ಸೇರಿ ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವ್ರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ನಮ್ಮ ವಕೀಲರಾದಂತ ಬಾಲನ್ ಅವರು, ಪ್ರದೀಪ್ ಅವರು, ಮಾಜಿ ಬೆಂಗಳೂರಿನ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದಂತ ಎಪಿ ರಂಗನಾಥ್ ಸಾಹೇಬ್ರು ಎಲ್ಲರೂ ಸೇರಿ ಕನಿಷ್ಠ ಒಂದು 200ಕ್ಕೂ ಹೆಚ್ಚು ಜನ ಇವತ್ತು ಡಿಜಿಪಿ ಸಲೀಂ ಅವರನ್ನ ಭೇಟಿ ಮಾಡಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅಲ್ಲಿ ನಡೀತಾ ಇರುವಂತ ಕೆಲಸ ಏನಿದೆ ಧರ್ಮಸ್ಥಳದಲ್ಲಿ, ಯಾವುದೇ ಕಾರಣಕ್ಕೂ ಅಲ್ಲಿ ಅನ್ಯಾಯ ಆಗ್ಬಾರ್ದು. ಆಮೇಲೆ ಅಲ್ಲಿ ಹೋಗುವಂತ ಟೂರಿಸ್ಟ್ಗಳಿಗೆ ಬೆದರಿಕೆ ಹಾಕೋದು. ಈಗ ನೆನೆ ರಜತ್ಗೂ ಸಹ ರಜತ್ ಮುಂದೆನೆ ಇದೆಲ್ಲ ಕೆಲಸ ನಡೆರೋದು. ರಜತ್ ಅವರ ಫ್ಯಾಮಿಲಿಯನ್ನ, ಅವರ ವೈಫ್ ಅನ್ನ, ಮಕ್ಕಳನ್ನ ತಲೆ ಎತ್ತೀವಿ, ಕತ್ತೆತ್ತೀವಿ ಅಂತೇಳಿ ಅವರ ವೈಫ್ಗೆ ಮೆಸೇಜ್ಗಳನ್ನ ಹಾಕಿದ್ದಾರೆ. ನಾವು ವಕೀಲರಲ್ಲಿ ಹೋಗೋಷ್ಟೊತ್ತಿಗೆ ರಜತ್ ಅವರು ಬಂದ್ರು. ರಜತ್ಗೆ ನಾನು ರೆಪ್ರೆಸೆಂಟ್ ಮಾಡಿ, ನಾನು ಮತ್ತೆ ರಜತ್ ಅವರ ವೈಫ್ ಬಂದಿದ್ರು. ಅಲ್ಲಿ ಡಿಜಿಪಿ ಅವರ ಆಫೀಸಲ್ಲಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ವಿ. ಜೊತೆನಲ್ಲಿ ಸೆನ್ ಸೌತ್ ಗೆ ರೆಫರ್ ಮಾಡಿದ್ದಾರೆ, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ವೇಟ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ರಜತ್ ಅವರ ಕಂಪ್ಲೇಂಟ್ ಎಫ್ಐಆರ್ ಆಗುತ್ತೆ, 0 ಎಫ್ಐಆರ್ ಆಗುತ್ತೆ. ತದನಂತರ ಐ ಥಿಂಕ್ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅಲ್ಲಿಂದ ರೆಫರ್ ಆಗುತ್ತೆ. ಉದ್ದೇಶ ಇಷ್ಟೇನೇನೆ, ಗೂಂಡಾಗಳ ರಾಜ್ಯ ನಮ್ಮ ಕರ್ನಾಟಕ ಅಲ್ಲ. ನಮ್ಮ ರಾಜ್ಯ ಸಾಮಾನ್ಯ ನಾಗರಿಕರ ರಾಜ್ಯ, ಕನ್ನಡಿಗರ ರಾಜ್ಯ. ಗೂಂಡಾಗಳಿಗೆ, ಮಾಫಿಯಾಗಳಿಗೆ ನಾನು ಪದೇ ಹೇಳ್ತಾ ಇರ್ತೀನಿ, ಅದು ಯಾವುದೇ ರೀತಿಯ ಮಾಫಿಯಾ ಆಗಿರ್ಬೋದು, ನಾವು ಅದನ್ನ ಪ್ರತಿರೋಧಿಸ್ತೇವೆ, ಪ್ರಶ್ನೆ ಮಾಡ್ತೇವೆ, ಅದನ್ನ ನ್ಯೂಟ್ರಲ್ ಮಾಡ್ಲಿಕ್ಕೆ ಸಹಾಯ ಮಾಡ್ತೇವೆ. ಯಾವುದೇ ಕಾರಣಕ್ಕೂ SIT ದಿಕ್ಕನ್ನ ತಪ್ಪಿಸಬಾರ್ದು. ನಾನು ಎಪಿ ರಂಗನಾಥ್ ಅವರು ಪದೇ ಅದನ್ನೇ ಹೇಳ್ತಾ ಇದ್ರು, SIT ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಈ ಗಲಾಟೆನ ಅಲ್ಲಿನ ಪುಡಾರಿಗಳು ಮಾಡಿದ್ದಾರೆ ಅಂತ. ಖಂಡಿತ ಅಲ್ಲಿ ನಿನ್ನೆ ಗಲಾಟೆ ಮಾಡಿದಂತ ಪುಡಾರಿಗಳೆಲ್ಲ ಆಟೋ ಡ್ರೈವರ್ಸ್. ಡಿಜಿಪಿ ಸಲೀಂ ಅವರೇ ಖುದ್ದು ಹೇಳಿದ್ರು, ಎಸ್ ಅವರೆಲ್ಲ ಆಟೋ ಡ್ರೈವರ್ಸ್ ಅಲ್ಲಿ ಬಂದಿದ್ದವರೆಲ್ಲ ಗಲಾಟೆ ಮಾಡಕ್ಕೆ ಅಂತ. ರಜತ್ ಅವ್ರಿಗೆ ಕೂಡ ಥ್ರೆಟನಿಂಗ್ ಮಾಡಿದ್ದಾರೆ, ಫ್ಯಾಮಿಲಿಗೂ ಕೂಡ ಟ್ರೋಲಿಂಗ್ ಆಗ್ತಾ ಇದೆ. ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಅನ್ನ ನಾವು ಡಿಜಿಪಿ ಸಲೀಂ ಅವ್ರಿಗೆ ಕೊಟ್ಟು, ತದನಂತರ ಅವರು ಬ್ಯಾಂಗ್ಳೂರ್ ಸೌತ್ ಸೆನ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದಾರೆ. ಅಲ್ಲಿ ಈಗ ರಜತ್ ಹೋಗ್ತಾ ಇದ್ದಾನೆ. ಐ ಥಿಂಕ್ ಇನ್ನೊಂದು ಅನದರ್ 10-15 ಮಿನಿಟ್ಸ್ ರಜತ್ ಅವರ ಕಂಪ್ಲೇಂಟ್ ಎಫ್ಐಆರ್ ಆಗಲಿದೆ. ಇವತ್ತು ಸಂಜೆ ನಮ್ಮ ಒಂದಷ್ಟು ವಕೀಲರ ಗುಂಪು ಜೊತೆನಲ್ಲಿ ಕೆಆರ್ಎಸ್ ಪಕ್ಷದವರು ಸಮಾನ ಮನಸ್ಕರು ಎಲ್ಲ ಸೇರಿ ಕರ್ನಾಟಕದ ಡಿಜಿಪಿ ಅಂಡ್ ಐಜಿಪಿ ಸಲೀಂ ಅವ್ರಿಗೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ. ನಮ್ಮ ವಕೀಲರಾದಂತ ಬಾಲನ್ ಅವರು, ಪ್ರದೀಪ್ ಅವರು, ಮಾಜಿ ಬೆಂಗಳೂರಿನ ವಕೀಲರ ಸಂಘದ ಮಾಜಿ ಅಧ್ಯಕ್ಷರಾದಂತ ಎಪಿ ರಂಗನಾಥ್ ಸಾಹೇಬ್ರು ಎಲ್ಲರೂ ಸೇರಿ ಕನಿಷ್ಠ ಒಂದು 200ಕ್ಕೂ ಹೆಚ್ಚು ಜನ ಇವತ್ತು ಡಿಜಿಪಿ ಸಲೀಂ ಅವರನ್ನ ಭೇಟಿ ಮಾಡಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ. ಅಲ್ಲಿ ನಡೀತಾ ಇರುವಂತ ಕೆಲಸ ಏನಿದೆ ಧರ್ಮಸ್ಥಳದಲ್ಲಿ, ಯಾವುದೇ ಕಾರಣಕ್ಕೂ ಅಲ್ಲಿ ಅನ್ಯಾಯ ಆಗ್ಬಾರ್ದು. ಆಮೇಲೆ ಅಲ್ಲಿ ಹೋಗುವಂತ ಟೂರಿಸ್ಟ್ಗಳಿಗೆ ಬೆದರಿಕೆ ಹಾಕೋದು. ಈಗ ನೆನೆ ರಜತ್ಗೂ ಸಹ ರಜತ್ ಮುಂದೆನೆ ಇದೆಲ್ಲ ಕೆಲಸ ನಡೆರೋದು. ರಜತ್ ಅವರ ಫ್ಯಾಮಿಲಿಯನ್ನ, ಅವರ ವೈಫ್ ಅನ್ನ, ಮಕ್ಕಳನ್ನ ತಲೆ ಎತ್ತೀವಿ, ಕತ್ತೆತ್ತೀವಿ ಅಂತೇಳಿ ಅವರ ವೈಫ್ಗೆ ಮೆಸೇಜ್ಗಳನ್ನ ಹಾಕಿದ್ದಾರೆ. ನಾವು ವಕೀಲರಲ್ಲಿ ಹೋಗೋಷ್ಟೊತ್ತಿಗೆ ರಜತ್ ಅವರು ಬಂದ್ರು. ರಜತ್ಗೆ ನಾನು ರೆಪ್ರೆಸೆಂಟ್ ಮಾಡಿ, ನಾನು ಮತ್ತೆ ರಜತ್ ಅವರ ವೈಫ್ ಬಂದಿದ್ರು. ಅಲ್ಲಿ ಡಿಜಿಪಿ ಅವರ ಆಫೀಸಲ್ಲಿ ಕಂಪ್ಲೇಂಟ್ ಅನ್ನ ಫೈಲ್ ಮಾಡಿದ್ವಿ. ಜೊತೆನಲ್ಲಿ ಸೆನ್ ಸೌತ್ ಗೆ ರೆಫರ್ ಮಾಡಿದ್ದಾರೆ, ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ. ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಅವರು ವೇಟ್ ಮಾಡ್ತಾ ಇದ್ದಾರೆ. ಈಗ ಇನ್ನೊಂದು 10 ಮಿನಿಟ್ಸ್ ಅಲ್ಲಿ ರಜತ್ ಅವರ ಕಂಪ್ಲೇಂಟ್ ಎಫ್ಐಆರ್ ಆಗುತ್ತೆ, 0 ಎಫ್ಐಆರ್ ಆಗುತ್ತೆ. ತದನಂತರ ಐ ಥಿಂಕ್ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ಅಲ್ಲಿಂದ ರೆಫರ್ ಆಗುತ್ತೆ. ಉದ್ದೇಶ ಇಷ್ಟೇನೇನೆ, ಗೂಂಡಾಗಳ ರಾಜ್ಯ ನಮ್ಮ ಕರ್ನಾಟಕ ಅಲ್ಲ. ನಮ್ಮ ರಾಜ್ಯ ಸಾಮಾನ್ಯ ನಾಗರಿಕರ ರಾಜ್ಯ, ಕನ್ನಡಿಗರ ರಾಜ್ಯ. ಗೂಂಡಾಗಳಿಗೆ, ಮಾಫಿಯಾಗಳಿಗೆ ನಾನು ಪದೇ ಹೇಳ್ತಾ ಇರ್ತೀನಿ, ಅದು ಯಾವುದೇ ರೀತಿಯ ಮಾಫಿಯಾ ಆಗಿರ್ಬೋದು, ನಾವು ಅದನ್ನ ಪ್ರತಿರೋಧಿಸ್ತೇವೆ, ಪ್ರಶ್ನೆ ಮಾಡ್ತೇವೆ, ಅದನ್ನ ನ್ಯೂಟ್ರಲ್ ಮಾಡ್ಲಿಕ್ಕೆ ಸಹಾಯ ಮಾಡ್ತೇವೆ. ಯಾವುದೇ ಕಾರಣಕ್ಕೂ SIT ದಿಕ್ಕನ್ನ ತಪ್ಪಿಸಬಾರ್ದು.
ನಾನು AP ರಂಗನಾಥ್ ಅವರು ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು, SIT ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಈ ಗಲಾಟೆನ ಅಲ್ಲಿನ ಪುಡಾರಿಗಳು ಮಾಡಿದ್ದಾರೆ ಅಂತ. ಖಂಡಿತ ಅಲ್ಲಿ ನಿನ್ನೆ ಗಲಾಟೆ ಮಾಡಿದಂತ ಪುಡಾರಿಗಳೆಲ್ಲ ಆಟೋ ಡ್ರೈವರ್ಸ್. DGP ಸಲೀಂ ಅವರೇ ಖುದ್ದು ಹೇಳಿದ್ರು, ಎಸ್ ಅವರೆಲ್ಲ ಆಟೋ ಡ್ರೈವರ್ಸ್ ಅಲ್ಲಿ ಬಂದಿದ್ದವರೆಲ್ಲ ಗಲಾಟೆ ಮಾಡಕ್ಕೆ ಅಂತ. ರಜತ್ ಅವ್ರಿಗೆ ಕೂಡ ಥ್ರೆಟನಿಂಗ್ ಮಾಡಿದ್ದಾರೆ, ಫ್ಯಾಮಿಲಿಗೂ ಕೂಡ ಟ್ರೋಲಿಂಗ್ ಆಗ್ತಾ ಇದೆ. ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಅನ್ನ ನಾವು ಏನೋ DGP ಸಲೀಂ ಅವ್ರಿಗೆ ಕೊಟ್ಟು ತದನಂತರ ಅವರು ಬ್ಯಾಂಗ್ಳೂರ್ ಸೌತ್ ಸೆನ್ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ಗೆ ರೆಫರ್ ಮಾಡಿದ್ದಾರೆ. ಅಲ್ಲಿ ಈಗ ರಜತ್ ಹೋಗ್ತಾ ಇದ್ದಾನೆ. ಐ ಥಿಂಕ್ ಇನ್ನೊಂದು ಅನದರ್ 10-15 ಮಿನಿಟ್ಸ್ ರಜತ್ ಅವರ ಕಂಪ್ಲೇಂಟು FIR ಆಗಲಿದೆ.